ಇಂದು ನಾವು ನಾರಾಯಣ ನಾಮದ ಮಹತ್ವವನ್ನು ತಿಳಿದುಕೊಳ್ಳೋಣ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲಿಯೂ ನೀವು ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ನಾರಾಯಣ ನಾಮದ ಮಹತ್ವ. ಕನ್ಯಾಕುಬ್ಜ ಎಂಬ ನಗರದಲ್ಲಿ ಅಜಾಮೀಳ ಎಂಬ ಬ್ರಾಹ್ಮಣ ವಾಸವಾಗಿರುತ್ತಾನೆ. ಅವನು ದಾರಿ ತಪ್ಪಿ ಅನೇಕ ಪಾಪಗಳನ್ನು ಮಾಡುತ್ತಾನೆ. ತನ್ನ ಕೊನೆಯ ಮಗನಿಗೆ ನಾರಾಯಣ ಎಂಬ ಹೆಸರನ್ನು ಇಟ್ಟಿರುತ್ತಾನೆ. ಈತ ಸಾಯುವ ಕ್ಷಣದಲ್ಲಿ ಮಗನನ್ನು ನಾರಾಯಣ ಎಂದು ಕರೆದಾಗ ಜೀವ ಹೋಗುತ್ತದೆ. ಆ ಜೀವವನ್ನು ಕೊಂಡು ಹೋಗಲು ಭಗವಾನ್ ವಿಷ್ಣುದೂತರು ಹಾಗೂ ಯಮದೂತರು ಬಂದಾಗ ಇಬ್ಬರ ನಡುವೆ ಮಾತಿನ ವಾಗ್ವಾದ ಆಗುತ್ತದೆ. ಕೊನೆಗೆ ಭಗವಾನ್ ವಿಷ್ಣುದೂತರು ಹೇಳುತ್ತಾರೆ, ಸಾವಿನ ಕೊನೆಯ ಕ್ಷಣದಲ್ಲಿ ನಾರಾಯಣನನ್ನು ಸ್ಮರಿಸಿರುತ್ತಾನೆ, ಹಾಗಾಗಿ ಇವನು ವೈಕುಂಠಕ್ಕೆ ಬರಬೇಕು. ಯಮದೂತರು ಹೇಳುತ್ತಾರೆ, ಅವನು ಕರೆದಿದ್ದು ಅವನ ಮಗನನ್ನು, ಶ್ರೀಮನ್ನಾರಾಯಣನನ್ನು ಅಲ್ಲ. ಆದ್ದರಿಂದ ಅವನು ವೈಕುಂಠಕ್ಕೆ ಹೋಗುವಂತಿಲ್ಲ. ಆದರೆ ಭಗವಾನ್ ವಿಷ್ಣುದೂತರ ವಾದ ಏನು ಎಂದರೆ, ನಾರಾಯಣ ಎಂಬ ಹೆಸರಲ್ಲಿಯೇ ಆ ಪಾವಿತ್ರ್ಯತೆ ಇದೆ. ಅದು ಯಾರಾದರೇನು? ಕಾರಣ ಇವನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತೇವೆ ಎಂದು. ಅಜಾಮೀಳನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗುವ ಕಥೆಯೇ ಅಜಾಮೀಳ ಕಥೆ. ಈ ಕಥೆಯು ಭಾಗವತದಲ್ಲಿ ಓದಲು ಸಿಗುತ್ತದೆ. ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.